ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆಸಿ ಕನ್ನಡಿಗ. ಇವತ್ತು ವಿಧಾನಸೌಧಕ್ಕೆ ಹೋಗ್ತಿದ್ದೀವಿ. ವಿಧಾನಸೌಧಕ್ಕೆ ಏನಕ್ಕಂದರೆ ಪುಸ್ತಕ ಮೇಳ ನಡೀತಾ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಪುಸ್ತಕ ಮೇಳದ ವಿಧಾನಸೌಧ ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ. ಏನು ಗುರು ರೋಡ್ ಇದು ಬರೋ ಕ್ಯೂ ಈ ಲೈನ್ ದಾಟ್ ನಾನು ಹೋಗೋಕ್ಕೆ ಮುಂದೆ ಭಯಂಕರ. ಇವತ್ತೇ ಹೋಗ್ತೀನೋ ಇಲ್ವಾ ಗೊತ್ತಿಲ್ಲ. ನೋಡಿದ್ರು ನೋಡಿ ಗೈಸ್ ಅಮ್ಮನ ಇದುಗ
ನಾನೇನೋ ಫ್ರೀ ಇರುತ್ತಂತ ಬಂದು ನೋಡಿದ್ರೆ ಇಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಕ್ಯೂ ಇದೆ. ಈ ಥರ ಆಗಿದ್ರೆ ಮಧ್ಯಾಹ್ನ ಬಂದು ನಿಂತ್ಕೊಬಿಡ್ತಿದೆ. ಹೋಗೋಣ ಸ್ವಲ್ಪ ಈವ್ನಿಂಗ್ ಆದಮೇಲೆ ತಂಪಾಗಿರುತ್ತೆ, ಮೂನ್ ಸೆಟ್ಟು ಚೆನ್ನಾಗಿರ್ತದೆ ಅಂತ ಬಂದೆ. ನೋಡಿದ್ರೆ ಏನಿದೆ ಆಂಜನೇಯ ಬಾಲ ಥರ. ನೋಡಿ ಮತ್ತೆಂತ ವಾಪಸ್ ಹೋಗೋಕ್ಕಾಗಲ್ಲ, ವೇಟ್ ಮಾಡಿ ಒಳಗೆ ಹೋಗಿ ವಿಡಿಯೋ ಮಾಡಲೇಬೇಕು. ನಾನು ಹೇಳಿದ್ದೆ 2 ಡೇಸ್ ಬ್ಯಾಕು ಹೌಸ್ಫುಲ್ಲಾಗಿರುತ್ತೆ ವೀಕೆಂಡ್ ಅಂತ. ನೋಡಿದ್ರೆ ನಾನೇ ಹೌಸ್ಫುಲ್ ಇರೋ ಟೈಮಲ್ಲಿ ಬಂದಿದ್ದೀನಿ. ಆದರೂ ಬಿಸಿಲು ನಮ್ಮ ಕರ್ನಾಟಕ ಸಿಂಬಲ್ ಇದು. ಎಷ್ಟು ಜನ ಬಂದಿದ್ದಾರೆ ಎಲ್ಲ ಆಲ್ಮೋಸ್ಟ್ ಪುಸ್ತಕ ತೊಗೊಳಕ್ಕೆ ಬಂದಿದ್ದಾರೆ ಅನ್ಕೋಬೇಡಿ. ಎಲ್ಲ ವಿಧಾನಸೌಧ ನೋಡಕ್ಕೆ ಬಂದವ್ರೆ. ಇಲ್ಲಿ ಹೇಳ್ಬೇಕಂದ್ರೆ 99% ವಿಧಾನಸೌಧ ಯಾರು ಕಟ್ಸಿದ್ರು, ಯಾವಾಗ ಕಟ್ಟಿದ್ರು ಅಂತ ಯಾರಿಗೂ ಗೊತ್ತಿರಲ್ಲ. ಕೇಳಿದ್ರೆ ನನಗೂ ಇಂಟ್ರೊಡಕ್ಷನ್ ಏನೋ ಕೊಡಬೇಕಂದ್ರೆ ಒಳಗೆ ಎಂಟ್ರಿ ಆಗೋ ಮುಂಚೆ 1950ರಲ್ಲಿ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗ ಪ್ರಾರಂಭ ಮಾಡಿದ್ದು. ಇದಕ್ಕೆ 1951ರಲ್ಲಿ ಜವಾಹರ್ಲಾಲ್ ನೆಹರು ಅಡಿಗಲ್ಲು ಹಾಕಿದರು. ಇದನ್ನು ಕಟ್ಟೋಕೆ ಏನಿಲ್ಲ ಅಂದರೂ 4 ರಿಂದ 5 ವರ್ಷ ಟೈಮ್ ತೊಗೊಂಡಿದ್ರು. 1952ರಲ್ಲಿ ಸ್ಟಾರ್ಟ್ ಮಾಡಿದವರು ಇದನ್ನ ಕಟ್ಟೋಕ್ಕೆ 1956ಕ್ಕೆ ಫಿನಿಷ್ ಆಗಿದೆ. ಇದಕ್ಕೇನಿಲ್ಲ ಅಂದರೂ 5,000 ಜನ ಕಾರ್ಮಿಕರು ಕೆಲಸ ಮಾಡವ್ರೆ. ನಿಮ್ಮ ಮುಂದೆ ನೋಡ್ಬೋದು ವಿಧಾನಸೌಧ ಮುಂದೆ ಕಾಯಕವೇ ಕೈಲಾಸ ಅಂತ. ಅದು ಹೆಸ್ರಿಗೆ ಮಾತ್ರ ಕೈಲಾಸ ಅಷ್ಟೇ, ದುಡ್ಡಿದವರು ಮಾತ್ರ ಕೈಲಾಸ. ಲೈನು ನಾನು ಬಂದು 15 ನಿಮಿಷ ಆಗಿಲ್ಲ, ಲೈನ್ ಮಾತ್ರ ಟಿಕೆಟ್ ತಗೊಂಡೋಗಿ ಚಲೋ ಹಾಗೆ ಮೊಬೈಲ್ ನಂಬರ್ ಹೇಳಿ. ಚೆಕಿಂಗ್ ಮಾತ್ರ ಭಾರಿ ಇದೆ. ಬನ್ನಿ ಗಾಯ್ಸ್ ನೋಡೋಣ. ಯಾವ ಸೈಡ್ ಹೋಗೋದು? ಇದೇ ಗುರು ಲೈಫಲ್ಲಿ ಫಸ್ಟ್ ಟೈಮ್ ನಾನು ವಿಧಾನಸೌಧ ಒಳಗೆ ಬಂದಿರೋದು. ಇದು ಕಡೆ ಏನೇನಿದೆ ಅಂತ ನೋಡೋಣ ಬನ್ನಿ. ಜನ ಅಂತೂ ಹೌಸ್ಫುಲ್ ಇದ್ದಾರೆ. ನಾಳೆ ಅಂತೂ ಫುಲ್ ಹೌಸ್ಫುಲ್ ಇರ್ತದೆ. ಇಲ್ಲಿಂದ ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಅಂತ. ಕುವೆಂಪು ಅವರದ್ದು ಪ್ರಬುದ್ಧ ಚೇತನ. ಮೊದಲನೇ ಶಾಪು ತುಂಬ ಖುಷಿ ಆಯಿತು. ಎಲ್ಲ ಪ್ರತಿಯೊಂದು ಕನ್ನಡ ಪುಸ್ತಕಗಳು ಇದೆ. ಅದರಲ್ಲೂ ನಮ್ಮ ಕುವೆಂಪು ಅವ್ರದ್ದು ಜಾಸ್ತಿ ಇದೆ. ಕುವೆಂಪು ಹಾಗೂ ಮೈಸೂರು ಜಾಸ್ತಿ ಇದೆ. ಬನ್ನಿ ಮುಂದೆ ನೋಡೋಣ. ಎಷ್ಟು
ಬುಕ್ಗಳು ತೊಗೊಂಡ್ರೆ ಎಷ್ಟು % ಡಿಸ್ಕೌಂಟ್ ಅಂತ ಬೇರೆ ಹಾಕಿದ್ದಾರೆ. ಉತ್ಸವ ಯಾವುದು ಇದು ಮಾಡೋಂಗಿಲ್ವಾ? ಇದು ಮಾಡೋಂಗೇ ಇಲ್ವಾ? ಇದು ಬುಕ್ ಹೌದು ಬುಕ್ ಮಾತ್ರ ಇಲ್ಲ. ಹಾಂ ಸರಿ ಓ ಅದು ಕಾಪಿ ಆಗುತ್ತಂತ. ಸರಿ ಥ್ಯಾಂಕ್ ಯು ಹೇಳಿದ್ಕೆ. ಕನ್ನಡದ ಯಾವುದೋ ಚೆನ್ನಾಗಿ ಬರೆದಿದೆ ನೋಡಿ. ನಮ್ಮ ತಪ್ಪೇನಿತ್ತು ತಾಳ್ವೆ ಅಕ್ಕರೆ ಹಿಂದೆಮ್ಮೆ ನಾಳ್ವೆ ನೀನೇ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲ್ಲ. ತುಂಬ ಪುಸ್ತಕ ಇದೆಲ್ಲ ನಮ್ಮ ಪಾಠಗಳು ಇರಲಿಲ್ಲ. ಹುಲಿಮನೆ ರಂಗಸಂಪನ್ನರು ಶ್ರೀರಾಮಮೂರ್ತಿ ಜೀವನ ಪೂರ್ತಿ ಓದ್ತೀವಿ ಅಂದರೆ ಸಾಲಲ್ಲ. ವಯಸ್ಸು ನಿಮ್ಗೆ ಆಗಲೇ ಹೇಳೋಣ ಅಂದ್ಕೊಂಡೆ ವಿಧಾನಸೌಧ ಬಗ್ಗೆ. ತುಂಬ ಜನಕ್ಕೆ ವಿಧಾನಸೌಧ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲ್ಲ, ನನಗೂ ಸದ್ಯಕ್ಕೆ ಗೊತ್ತಿಲ್ಲ. ನಾನು ತಿಳ್ಕೊಂಡಿರೋ ಮಟ್ಟಿಗೆ ಶ್ರೀ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಇದ್ದಾಗ 1951ರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆಗುತ್ತೆ. ಇದನ್ನು ಶಂಕುಸ್ಥಾಪನೆ ಮಾಡಿದವರು ಆಗಿನ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳು. 1952ರಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ವಿಧಾನಸೌಧನ 1956ರಲ್ಲಿ ವಿಧಾನಸೌಧ ಮುಗಿದಿದ್ದು. ಇದಕ್ಕೇನಿಲ್ಲ ಅಂದರೆ ಒಂದು 5,000 ಜನ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. 4 ವರ್ಷ ಕಷ್ಟಪಟ್ಟಿದ್ದು 5,000 ಜನ ಕಾರ್ಮಿಕರು 4 ವರ್ಷ ಪ್ರತಿಫಲ ಪರಿಶ್ರಮ ಈ ವಿಧಾನಸೌಧ ನಮ್ಮದಾಗಿದೆ. ತಮ್ಮ ಕೆಲಸಗಳಲ್ಲಿ ನಿಯತ್ತಾಗಿದ್ದರೆ ಅದೇ ಕೈಲಾಸ ಅಂತ. ಆದರೆ ಇಲ್ಲಿ ಬರೋರಿಗೆಲ್ಲ ರಾಜಕಾರಣಿಗಳು ಆಲ್ಮೋಸ್ಟು ಕಾಯಕವೇ ಕೈಲಾಸನಲ್ಲ, ದುಡ್ಡಿದ್ರೆ ಕೈಲಾಸ, ಆ ಥರ ಪರಿಸ್ಥಿತಿಗೆ ಬಂದಿದೆ. ಸ್ಕೂಲಲ್ಲೆಲ್ಲ ನೋಡ್ತಿದ್ದು ನಾವಿದು. ನಾವು 1ನೇ ಕ್ಲಾಸು ಅಂಗನವಾಡಿಲಿದ್ದಾಗ ಜಾಸ್ತಿ ನಮ್ಗೆ ಇದನ್ನೆಲ್ಲ ಕಳಿಸ್ಕೊಡ್ತಿದ್ರು. ನನ್ನ ಸ್ಕೂಲ್ ಮುಗಿದ ಮೇಲೆ ಈ ಥರ ಕನ್ನಡ ಅಕ್ಷರಗಳು ನೋಡಿನೇ ತುಂಬ ದಿನಗಳೇ ಆಗೋಗಿತ್ತು. ಒಂದು ಟೈಮಲ್ಲಂತೂ ಇದನ್ನೆಲ್ಲ ಕಲಿಯೋಕ್ಕೆ ತುಂಬ ಕಷ್ಟಪಡ್ತಿದ್ವಿ. ಅದೆಷ್ಟು ಒಡ್ಸ್ಕೊಂಡು ಬೈಸ್ಕೊಂಡು ಮನೆಯವ್ರ ಕೈಲಿ ಟೀಚರ್ಸ್ ಕೈಲಿ. ಪ್ರೋಗ್ರಾಮ್ ನಡೀತಾ ಇದೆ, ಕ್ರೀಡೆ ಮತ್ತು ಸಾಹಿತ್ಯ ವೇದಿಕೆ ಅಂತ ಕೇಳ್ಕೊಳ್ತೇನೆ. ಆಮೇಲೆ ಈಗ ನಮ್ಮ ಇಂದಿನ ಒಂದು ಚರ್ಚೆಯ ಒಂದು ಟಾಪಿಕ್ ಅಂತಂದರೆ ಕ್ರೀಡೆ ಮತ್ತು ಸಾಹಿತ್ಯ. ಮೊಟ್ಟ ಮೊದಲಿಗೆ ಕ್ರೀಡೆ ಅಂದರೆ ಏನು, ಇದರ ಇತಿಹಾಸ ಏನು, ಮನುಷ್ಯ ಕಂಡ ಮೊದಲ ಮನರಂಜನೆ ಎಂದರೆ ಕ್ರೀಡೆ ಎನ್ನಲಾಗುತ್ತದೆ. ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿದ್ದಂತಹ ಕ್ರೀಡೆಗೆ ಮುಂದೆ ನಾಗರಿಕತೆ ಬೆಳೆದಂತೆ ಸ್ಪಷ್ಟ ರೂಪ ದೊರೆಯಿತು. ಕ್ರೀಡೆಗಳು ಮಾನವನ ದ್ಯೋತಕವಾಗಿ ಬೆಳೆದು ಬಂದವು. ಕ್ರೀಡೆಗೆ ಕೌಶಲ ಅಂದರೆ ಹಂಟಿಂಗ್ ಮತ್ತು ಯುದ್ಧ ಸಿದ್ಧತೆಯೇ ಮೂಲ. ಯಾರೇ ಆದರೂ ಅಷ್ಟೇ ವಿಧಾನಸೌಧ ಇದು ಮೇಲೆ ಹೋಗೋಕ್ಕೆ ಬಿಡ್ತಾ ಇರೋದು. ಇದು ಮತ್ತೆ ಇನ್ನೊಂದು ಸಲ ಬಂದು ಮೇಲ್ಗಡೆ ಲೈನ್ ಮಾಡಿ ಒಳಗಡೆ ಹೋಗೋಕ್ಕಾಗುತ್ತೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು. ಇದು ಒಳಗಡೆ
ರಮೇಶ್ ಅವ್ರದ್ದು ಒಂದಿದೆ, ಆರ್ಟ್ ಆಫ್ ಸಕ್ಸಸ್, ಅವರೇ ಬರೆದಿರೋ ಬುಕ್ ಇದು. ಗುಡ್ ಫಾರ್ ಸಕ್ಸಸ್, ರಿಯಲ್ ಲೈಫ್ ಹೀರೋಸ್. ಬುಕ್ ಓಪನ್ ಮಾಡೋಂಗಿಲ್ಲ ಇದೆಲ್ಲ, ಹಾಗೆ ನೋಡ್ಬೇಕಷ್ಟೇ. ತುಂಬ ಬುಕ್ಗಳಿದೆ, ಯಾವುದು ರಿಪೀಟ್ ಇಲ್ಲ. ಒಂದೊಂದು ಬುಕ್ಗೂ ಡಿಫ್ರೆನ್ಸ್ ಇದೆ. ಬೇರೆ ಬೇರೆ ಬುಕ್ಗಳು ಅನ್ಬೋದು, ಬೇರೆ ಬೇರೆ ವ್ಯಕ್ತಿಗಳ್ದು, ಬೇರೆ ಬೇರೆ ಜಾಗಗಳ್ದು, ಪ್ರತಿಯೊಂದು ಡಿಫ್ರೆನ್ಸೇ. ಮದಾಧ್ಯಾತ್ಮ ರಾಮಾಯಣ ಇದೆ, ಆನಂದ ರಾಮಾಯಣ ಇದೆ. ಇವ್ರು ಯಾರಂತ ನಮ್ಗೆ ಗೊತ್ತಿರ್ತದೆ. ಇಲ್ಲ ಮಾಡ್ಕೊಂಡು ಬಂದು ಯಾರು ಇಸ್ಕೊತ್ರೆ ಗೊತ್ತಿಲ್ಲ. ಯಾರ ಕೇಳಿದ್ರೆ ಹೇಳ್ತೀನಿ. ಸುಮ್ಮನೆ ನಾನು ಇಸ್ಕೊಂಡ್ರೆ ಊಟ ವೇಸ್ಟ್ ಆಗುತ್ತೆ. ಯಾರೋ ಹಸಿರೋರು ಕೊಟ್ಟರೆ ಒಳ್ಳೇದಾಗುತ್ತೆ. ಸುಮ್ಮನೆ ಇಸ್ಕೊಂಡು ಏನಕ್ಕೆ ಆ ಕಡೆ ಈ ಕಡೆ ಬಿಸಾಕೋದಲ್ವ. ಅದಕ್ಕೆ ಆಗಿದೆ ಅಂದ್ಬಿಟ್ರೆ ಮುಗೀತಲ್ಲಿ. ತುಂಬ ದೊಡ್ಡದಾಗಿದೆ ಗುರು. ನೋಡಿ, ಇಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ. ಏನು ನೀವು ಅಮೆಝಾನ್ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಇಮೇಲ್ ಐಡಿ, ಕಂಪ್ನಿ ಇಮೇಲ್ ಐಡಿ ಹೇಗೆ ಲಿಂಕ್ ಆಗಬೇಕು? ಅಮೆಝಾನ್ ಲಿಂಕ್ ಆಗಬೇಕು ಅಲ್ವಾ? ಅಲ್ಲೇನೋ ಒಂದು ಸಣ್ಣ ಅಕ್ಷರ ತಪ್ಪಿರುತ್ತೆ. ಅಮೆಝಾನ್ ಡಬಲ್ ಎ ಇರುತ್ತೆ, ನೋಡ್ಬೇಕದನ್ನು ನೀವು. ಅವಾಗ ಗೊತ್ತಾಗುತ್ತೆ ಇದು ಫ್ರಾಡ್ ಅಂತ. ಇದು ನೈಜವಾದ ಮೂಲದಿಂದ ಬಂದಿಲ್ಲ, ಯಾರು ಕಳಿಸ್ಬೇಕು ಅವ್ರಿಗೆ ಕಳಿಸಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಈ ರೀತಿ ಒಂದು ಜನಪ್ರಿಯವಾದಂತಹ ಅಥವಾ ದೊಡ್ಡ ದೊಡ್ಡ ಕಂಪನಿ ಹೆಸರು ಹೇಳ್ಕೊಂಡು, ದೊಡ್ಡವರ ಹೆಸರು ಹೇಳ್ಕೊಂಡು ಅವ್ರ ಹೆಸರಲ್ಲಿ ಇಮೇಲ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕಳಿಸ್ತಾರೆ. ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆನ್ಲೈನ್ ಹೇಳ್ತಿದ್ದಾರೆ ಅವರು ಎಷ್ಟು ಹುಷಾರಾಗಿರ್ಬೇಕು ಅಂತ. ಎಲ್ಲ ಒಂದು ರೂಟ್ ಆದರೆ ನಾನೇ ಒಂದು ರೂಟ್ ಆಯ್ತು. ಎರಡು ಮೂರು ಜಾಗ ಇದೆ, ಎಲ್ಲ ಕಡೆ ರಶ್ಶು. ನೋಡ್ತಿದ್ದಾರೆ ಪುಸ್ತಕ ಮೇಳ ಅಂತೂ ದೊಡ್ಡದಾಗಿದೆ. ಮುಂದೆ ತೋರಿಸ್ತೀನಿ ನಿಮಗೆ. ಸ್ಟಾರ್ಟ್ ಇದಾವ ಇದೆ ಸ್ಟಾಲ್ಗಳು ಇಲ್ಲೂ ಆಗಿದೆ. ಅಷ್ಟೇ ಅನ್ಕೋಬೇಡಿ, ಇನ್ನೂ ಡೌನಲ್ಲಿ ಈ ಕಡೆ ಎಲ್ಲ ಇದೆ. ತೋರಿಸ್ತೀನಿ. ಆಲ್ಮೋಸ್ಟ್ ಇಲ್ಲೂ ಎಲ್ಲ ಪುಸ್ತಕ ಸ್ಟಾಲೇ. ನಮ್ಮ ರಾಜ್ಕುಮಾರ್ ಸರ್ತಿದೆ, ದಿ ಲೆಜೆಂಡ್ ಆಫ್ ಡಾಕ್ಟರ್ ರಾಜ್ಕುಮಾರ್.
ನಾನು ಸೋಮವಾರ ಕನ್ಫರ್ಮ್ ಮಾಡ್ತೀನಿ. ಹೊರಗೆ ಎಷ್ಟು ದೊಡ್ಡದಾಗಿದೆ, ಇದು ಎಷ್ಟು ಎಕರೆಯಲ್ಲಿ ಇದೆ, ಎಷ್ಟು ದೊಡ್ಡ ಜಾಗನೂ ಗೊತ್ತಿಲ್ಲ. ನಿಮ್ಗೆ ಇನ್ನೊಂದು ಹೇಳೋದು ಮರ್ತೋಗಿದೆ, ಇದಕ್ಕೆ ಅಂದಾಜು ಮತ್ತು ಇದಕ್ಕೆ ಆಗಿನ ಕಾಲದಕ್ಕೆ 1952ರಲ್ಲಿ ಇದಕ್ಕೆ ಆಗಿದ್ದು ಖರ್ಚು ಬಂದುಬಿಟ್ಟು 1,75,00,000 ಆಗಿತ್ತಂತೆ. ಇಲ್ಲೊಂದಿದೆ ಅಯೋಧ್ಯ ಪಬ್ಲಿಕೇಶನು. ಭೇಟಿ ಯಾವುದು ಓಪನ್ ಮಾಡೋಂಗಿಲ್ಲ, ಅದಕ್ಕೆ ವಿಡಿಯೋ ಮಾಡ್ತೀನಿ, ತೆಗಿತಿಲ್ಲ ಬಿಟ್ಟಿಲ್ಲ. ಎಲ್ಲ ಆರಾಮಾಗಿ ಕುತ್ಕೊಬಿಟ್ಟವ್ರೆ. ಇಲ್ಲೊಂದು ಎಂಟ್ರಿ ಇದೆ, ಇದು ಯಾವ ಕಡೆ ಅಂತ ಗೊತ್ತಿಲ್ಲ. ಪೊಲೀಸರು ನಿಲ್ಲಿಸಿದ್ದಾರೆ. ಗುರು ಅದೇನು ಹೇಳ್ತಾರಲ್ಲ ಗುರು, ರಾಷ್ಟ್ರಪಿತ, ರಾಷ್ಟ್ರಪಿತ ಇವರೇ ಅಂತೆ ನೋಡಿ. ನನ್ನ ಜೀವನವೇ ನನ್ನ ಸಂದೇಶ. ತೆಗೆದುಬೇಡ, ಒಂದ್ಸಲ ನೋಡ್ಕೋಬಿಡಿ. ಎಲ್ಲರ ತಾತಂದಿ ಅಪ್ಪ ಸ್ವಾತಂತ್ರ್ಯ ಸಂಗ್ರಾಮ. ಬನ್ನಿ ಗೈಸ್ ಹೋಗೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಮೇಲ್ಗಡೆ ಹೋಗೋಣ. ಪ್ರೋ ಮ್ಯಾಕ್ಸು
ಹಂಗೆ ಒಂದು ಫೋಟೋ ತೆಗಿ, ಹಂಗೆ ಇಟ್ಕೊಳ್ಳಿ. ವೀಡಿಯೋ ಆನ್ ಆಗಿದ್ಲು, ಇದು ಮಾತ್ರ ಫೋಟೋ ತೆಗಿ. ಅವ್ರೇನು ಕಾಣಲ್ಲ, ನೀವು ಅಲ್ಲಿ ಮೇಲೆ ಹೋಗ್ಬೇಕು. ಉದ್ದನೇ ತೆಗಿಬೇಕು. ಉದ್ದ ಕಟ್ ಮಾಡಲಾ? ಕಟ್ ಮಾಡಲ? ಕಟ್ ಮಾಡಿಲ್ಲ ವಿಡಿಯೋ. ಪರವಾಗಿಲ್ಲ, ಹಂಗೆ ಇರಲಿ, ರನ್ನಿಂಗ್ ಇರಲಿ. ಇಂಥವ್ರು ಫೋಟೋ ತೊಗೋಬೇಕು. ತೊಗೊಂಡ್ರೆ ಇವ್ರ ಜೊತೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ನಮ್ಮ ಜನ ಹೇಳು. ನನ್ನ ಮಗಂದು ಆಗಲೇ ನೀರು ಆರ್ಬಿಡ್ತು. ಥೂ ಥೂ ಥೂ. ಇದೇನು ನೋಡ್ತಿದ್ದೀರಾ ನೀವು? ಇದು ವಿಧಾನಸೌಧ ಹಿಂದ್ಗಡೆ ಹಿಂಭಾಗ. ಇದು ಇದು ಎರಡರ ಮಧ್ಯೆ ಚಾಮರಾಜನಗರದವ್ರು ಎಲ್ಲ ನೋಡಿ, ಬೆಂಗಳೂರು, ಚಾಮರಾಜನಗರ, ಗದಗ ಬಂದಿದ್ದಾರೆ, ಮೈಸೂರು, ಅವರು ಬೆಂಗಳೂರೇ. ಮೈಸೂರು ಆಲ್ಮೋಸ್ಟ್ ಮೈಸೂರು, ಬೆಂಗಳೂರು, ಗದಗ. ನ್ಯೂಸ್ ಚಾನಲ್ ಅವರು ಬಂದಿದ್ದಾರೆ. ಇದು ವಿಧಾನಸೌಧ ಹಿಂಭಾಗ. ಇದು ಪಾರ್ಕಲ್ಲಿ ಫುಲ್ ಎಲ್ಲ ಎಂಜಾಯ್ ಮಾಡ್ತಾರೆ. ಬನ್ನಿ ಹಂಗೆ ನಿಮ್ಮ ಕಂಟಿನ್ಯೂ ಫ್ರಂಟ್ ಹೋಗಿ, ಫ್ರಂಟಿಂದ ಮೇಲ್ಗಡೆ ಹೋಗೋಣ. ನನಗೆ ಡೌಟು, ಮೇಲ್ಗಡೆ ನೋಡ್ರೆ ಗೊತ್ತಾಗುತ್ತೆ. ಎಲ್ಲ ಪಾರ್ಕಲ್ಲಿ ಕುತ್ಕೊಬಿಟ್ಟು ನೈಟ್ ಹೊತ್ತು ಲೈಟಿಂಗ್ ಇದು, ಲೈಟ್ ವರ್ಷನ್. ಹೇಳ್ಬೇಕಂತ ತುಂಬ ಜನ ಪುಸ್ತಕ ತಗೋತಾ ಇದ್ದಾರೆ. ಒಳ್ಳೊಳ್ಳೆ ಪುಸ್ತಕಗಳೇ ಬಂದಿದೆ. ನಾನು ಲಾಸ್ಟ್ ಒಂದು ಬುಕ್ ನೋಡಿದ್ದೀನಿ, ನಾನು ಲಾಸ್ಟ್ ಹೋಗ್ಬೇಕಾದ್ರೆ ತೊಗೊಂಡೋಗೋನು, ಮತ್ತು ಎತ್ಕೊಂಡು ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಹೋಗ್ಬೇಕಾದ್ರೆ ತೊಗೊಂಡೋದ್ರೆ ಅದು. ಜನಸ್ಪಂದನ
ಶಿಕಾರಿಪುರ. ಒಬ್ಬೊಬ್ಬರು ಒಂದೊಂದು ಸ್ಟಾಲಿಗೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಈ ಕಡೆ ಎಂಟ್ರಿ ಸ್ಪೆಷಲ್ ಪಾಸ್ ಇದ್ರೆ ಮಾತ್ರ ಎಂಟ್ರಿ ಕಡೆ. ನನಗೆ ಇವಾಗ ಫ್ರಂಟು ಮೇಲ್ಗಡೆ ಹೋಗೋಣ. ನೋಡಿ, ಒಂದು ರೌಂಡ್ ಹಾಕೊಂಡು ಬಂದೆ. ದೇವಸ್ಥಾನ ಪ್ರದಕ್ಷಿಣೆ ಮಾಡ್ದಂಗೆ ವಿಧಾನಸೌಧ ಪ್ರದಕ್ಷಿಣೆ ಮಾಡ್ಕೊಂಡು ಬಂದಿದ್ದೀನಿ. ಮರಳಿ ಗೂಡಿಗೆ ಅನ್ನಂಗೆ ಮರಳಿ ಜಾಗಕ್ಕೆ ಆಯಿತು. ಲೈನ್ ಬೇರೆ ಇದೆ, ಇಷ್ಟುದ್ದ ಲೈನಲ್ಲೇ ಹೋಗಬೇಕು. ಹೊರಗಡೆನೂ ಲೈನು, ಇಲ್ಲೂ ಲೈನು. ಹೋಟೆಲ್ ಕನ್ನಡ, ಟೋಟಲ್ ಕನ್ನಡ 50,000 ಪುಸ್ತಕಗಳು. ಲೈನ್ ಮುಂದೆ ಹೋಯ್ತಾ ಇದೆ, ಬೇಗ ಬೇಗ. ನಾಳೆ ಅಂತೂ ತುಂಬ ಯೂಸ್ಫುಲ್ ಆಗುತ್ತೆ. ನಂಗೆ ಗೊತ್ತಿರೋ ಪ್ರಕಾರ ಇವತ್ತೇ ವೀಕೆಂಡಲ್ಲೇ ಶನಿವಾರನೇ ಇಷ್ಟೊತ್ತು ರಶ್ ಇದೆ ಅಂದರೆ ಇನ್ನು ನಾಳೆ ಲೆಕ್ಕ ಹಾಕೋದು. ತುಂಬ ಜನ ಪುಸ್ತಕ ನೋಡೋಕೆ ಬರ್ತಾರೆ, ಪುಸ್ತಕಗಳು ತೊಗೊಳಕ್ಕೆ ಬರ್ತಾರೆ, ನೋಡೋಕೆ ಬರ್ತಾರೆ. ಮೋಸ್ಟ್ ಆಫ್ ಎಲ್ಲರೂ ಬರೋದೇ ವಿಧಾನಸೌಧ ನೋಡೋಕ್ಕೆ. ನಾನು ಸೇರ್ಸಿನೇ ವಿಧಾನಸೌಧ ನೋಡೋಕ್ಕೆ ಬಂದಿರೋದು. ಪುಸ್ತಕ ಸೆಕೆಂಡ್ರಿನೇ. ನೋಡಿ, ನೀವು ಯಾರ ಕೈಲಿ ನೋಡಿ ಫೋನ್ ಇದ್ದೇ ಇರುತ್ತೆ. ಫೋಟೋ. ಅದಕ್ಕೆ ನಾನು ಬಂದಿದ್ದ ತಕ್ಷಣ ಮೊದಲನೇ ಕೆಲಸ ಮಾಡಿದ್ದು ಪುಸ್ತಕಗಳು ನೋಡಿಬಿಟ್ಟೆ. ಪುಸ್ತಕಗಳೆಲ್ಲ ನೋಡಿ ಆಮೇಲೆ ವಿಧಾನಸೌಧ ನೋಡ್ತಾಯಿದ್ದೀನಿ. ನೋಡಿ, ಅದಕ್ಕೆ ನಿಮ್ಮ ಜೊತೆ ಹೋಗಿ ಒಂದು ಸರ್ಕಲ್ ಹಾಕ್ಕೊಂಡು ವಿಧಾನಸೌಧ ಮತ್ತೆ ಇವಾಗ ಬಂದು ಲೈನಲ್ಲಿ ನಿಂತ್ಕೊಂಡು ಒಳಗೆ ಎಂಟ್ರಿಗೆ ನಿಂತ್ಕೊಂಡಿದ್ದೀನಿ. ಯಾರೋ ಸೆಂಟ್ರಲ್ಲೇ ಬರೋಕ್ಕೆ ನೋಡಿದ್ರು ಲೈನಿಂದ. ಯಾಕೋ ಮೇಡಮ್ ಫುಲ್ ಅಗ್ರೆಸಿವ್ ಆಗವ್ರೆ. ಅಣ್ಣಂದಿರಿಬ್ರು ಇದ್ಬಿಟ್ರು ಸೆಂಟ್ರಲ್ಲಿ. ಹಾಗೆ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ ಬಿಡಿ, ಮುಂದಕ್ಕೆ ಹೋಗಿಲ್ವಲ್ಲ ಮೇಡಮ್ ಅಷ್ಟೇ. ಹಾಂ, ಒಳಗಡೆ ಹೋಗಿ.
ನೋಡಿ ಬಸ್ ಒಳಗೆ ಎಂಟ್ರಿ ಆಗ್ತಿರೋ ಜಾಗ ಇದು. ನನ್ನ ಜೀವನದ ಮೊದಲನೇ ಸಲ ಕಾಲಿಡ್ತಿರೋದು ಇದು ಒಳಗಡೆ. ಇವರು ಮೇಡಮ್ ಅಲ್ಲ, ಇವರು ಪಬ್ಲಿಕ್ಕೆ. ಒಳಗಡೆ ಕ್ಯಾಮ್ರಾ ಅಲ್ಲೋ ಇದೆಯಲ್ಲೋ ಗೊತ್ತಿಲ್ಲ, ನೋಡಬೇಕು. ಅಲ್ಲೋ ಕೊಟ್ಟರೆ ಒಳ್ಳೆಯದು. ಪೂರ್ವದ ಬಾಗಿಲು, ಹಂಗಾರೆ ನಾವು ಹಿಂದ್ಗಡೆ ನೋಡಿದ್ದು ಪಶ್ಚಿಮದ ಬಾಗಿಲು ಅದು. ನೋಡಿ ಗೈಸ್, ಅಷ್ಟು ನಾನು ಕಣ್ಣು ತುಂಬ್ಕೊಬಿಡ್ತೀನಿ, ಆಮೇಲೆ ವೀಡಿಯೋ ಮಾಡಿ. ಸುಮ್ಮನೆ ವೀಡಿಯೋ ಮಾಡೋಕ್ಕೆ ಹೋಗಿ ನಮಗೆ ಕಣ್ಣು ತುಂಬ್ಕೊಳಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ. ಅಷ್ಟೇ ಗೈಸ್, ಎಂಟ್ರಿ. ಒಳಗಡೆ ಅಂತೂ ಶೂಟ್ ಇರಲಿಲ್ಲ. ನೋಡಿ, ಇದು ಎಕ್ಸಿಟ್ ಹಿಂಬಾಗ್ಲು. ನಿಮ್ಗೆ ಒಳಗಡೆ ವಿಡಿಯೋ ನೋಡ್ಬೋದು ಅಂದ್ಕೊಂಡೆ, ಆದರೆ ಫೋನ್ ಅಲೋ ಇರಲಿಲ್ಲ, ಅದಕ್ಕೆ ಒಳಗಡೆ ತೋರ್ಸೋಕ್ಕಾಗಿಲ್ಲ. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ. ಇದೆ ಅವರು ಎಕ್ಸಿಟ್. ಪಶ್ಚಿಮದ ಬಾಗಿಲು, ಹಿಂಬಾಗಿಲು. ತುಂಬ ಜನ ಫೋಟೋ ತೊಗೋಬೇಕು ಅಂತ ಇದ್ರು ಒಳಗಡೆ, ಆದರೆ ಒಳಗಡೆ ಪರ್ಮಿಷನ್ ಇಲ್ಲ. ಎಲ್ಲ ಫೋಟೋ ತೊಗೊಳಕ್ಕೆ ಬಿಟ್ಟರೆ ಪ್ರಾಬ್ಲಮ್ ಇದೆ. ಪಶ್ಚಿಮದ ಬಾಗಿಲು, ಪೂರ್ವ ಬಾಗಿಲು ಹೋದ್ವಿ, ಪಶ್ಚಿಮದಲ್ಲಿ ಬಂದ್ವಿ. ನಿಮ್ಗೆ ಆಗಲೇ ತೋರಿಸಿದೆ, ನಾನು ಹೋಗ್ಬೇಕಾದ್ರೆ ಇದೆ ಎಕ್ಸಿಟ್ ಜಾಗ ಇದು. ಅಷ್ಟೇ ಬನ್ನಿ. ಇದನ್ಸೋದು ಆಲ್ಮೋಸ್ಟ್ ನೀವು ನೋಡಿದ್ರಿ ಅಂದ್ಕೊಂಡಿದ್ದೀನಿ. ಹೊರಗಡೆ ತೋರಿಸಿದ್ದೀನಿ ಆಲ್ಮೋಸ್ಟು, ಒಳಗಡೆನೂ ಸ್ವಲ್ಪ ತೋರ್ಸೋಕ್ಕಾಗಿದ್ದು ಅಷ್ಟೇ. ನಾವು ಮೇಯ್ನ್ ಒಳಗೆ ಎಲ್ಲಿ ಸಭೆ ನಡೀತದೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ಫೋನ್ ಅಲೋ ಇರಲಿಲ್ಲ ಹೇಳ್ಬೇಕಂದ್ರೆ. ನೋಡು, ವಿಧಾನಸೌಧದೊಳಗೆ ಮಿನಿ ಪಾರ್ಕ್ ಇದೆ. ಈ ವಿಧಾನಸೌಧ ಒಳಗಡೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇದನ್ನು ಹೊರಗಡೆ ಬೆಂಗಳೂರಲ್ಲಿ ಹಂಗೆ ಮಾಡಿಬಿಟ್ರೆ ನಂಬರ್ 1 ಸಿಟಿಯಾಗಿ ಹೋಗುತ್ತೆ. ಇದು ನಮ್ಮ ಗಾಡಿ. ನಿಜಲಿಂಗಪ್ಪ ಅವರು. ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ ಓಡಾಡಿ. ಕೆಲವರು ವಿಧಾನಸೌಧ ನೋಡಿಕೊಂಡು ಬಂದು ಕೂತ್ಕೊಂಡು ರೆಸ್ಟ್ ಮಾಡ್ತಾರೆ, ಕೆಲವರು ಪುಸ್ತಕಗಳು ನೋಡ್ಕೊಂಡು ಬಂದು ಕೂತ್ಕೊಂಡು ನೋಡ್ತಾರಲ್ಲ.
ಸ್ವಲ್ಪ ಲಾಂಗ್ ಡಿಸ್ಟೆನ್ಸಲ್ಲಿ ಹೋಗಿ ಫೋಟೋ ಇದು ವಿಧಾನಸೌಧ ಒಳಗಿರೋ ಪಾರ್ಕ್. ಇದು ಏನು ವಿಧಾನಸೌಧ ಇದೆ ಅದು ಹಿಂಬಾಗ್ಲು ಇದು ಪಶ್ಚಿಮ ಬಾಗಿಲಲ್ಲಿ ನಾವು ಹಿಂದ್ಗಡೆ ಇರೋ ಪಾರ್ಕ್. ಇದು ನಿಮ್ಮ ಆಲ್ರೆಡಿ ಫ್ರಂಟ್ ತೋರಿಸಿದ್ದೀನಿ. ಇದು ಬ್ಯಾಕ್ ಇರೋ ಬಾಗಿಲು, ಇದು ಬ್ಯಾಕ್ ಸೈಡ್ ಬಾಗಿಲು, ಬ್ಯಾಕ್ ಸೈಡ್ ಡೋರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ RC ಕನ್ನಡಿಗ. ಇವತ್ತಿನ ವಿಷಯ ಬಂದು ನಾನು ಇವತ್ತು ವಿಧಾನಸೌಧಕ್ಕೆ ಹೋಗ್ತಾಯಿದ್ದೀನಿ. ಏನಪ್ಪ ವಿಧಾನಸೌಧ ಏನು ರಾಜಕೀಯ ಮಾಡೋಕ್ಕೆ ಅಂತ ಕೇಳ್ಬೋದು ನೀವು. ರಾಜಕೀಯಕ್ಕಲ್ಲ, ರಾಜಕಾರಣ ಮಾಡೋಕ್ಕೆ ರಾಜಕೀಯ ವ್ಯಕ್ತಿಗಳು ಇರ್ತಾರೆ. ನಾನು ಹೋಗ್ತಿರೋದು ಇವತ್ತು ಪುಸ್ತಕ ಮೇಳ ನಡೀತಾ ಇದೆ ನಮ್ಮ ವಿಧಾನಸೌಧದಲ್ಲಿ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅಲ್ಲಿಗೆ ಹೋಗೋದೆಲ್ಲ ಬಂದಿದ್ದೀನಿ, ನಿಮಗೆ ತೋರಿಸ್ತೀನಿ. ಪುಸ್ತಕಗಳನ್ನ ತೋರಿಸ್ತೀನಿ, ಯಾವ್ಯಾವ ಊರಿಂದ ಬಂದಿದ್ದಾರೆ ಪುಸ್ತಕಗಳು, ವ್ಯಾಪಾರಿಗಳು, ಹಾಗೂ ವಿಧಾನಸೌಧ ಹೇಗಿದೆ ಒಳಗಡೆ ಎಲ್ಲ A to Z ನಿಮ್ಗೆ ತೋರಿಸ್ತೀನಿ. ಬನ್ನಿ. ಸರಿ, ಇಷ್ಟೇ ಗೈಸ್. ಪುಸ್ತಕಗಳ ಮೇಳನೂ ನೋಡಿದ್ರೆ ಒಳಗಡೆ ವಿಧಾನಸೌಧ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ. ಹಿಂಗೇನು ಸ್ಪೆಷಲ್ ಇಲ್ಲ, ಎಲ್ಲರಿಗೂ ಹೇಗೆ ತೋರಿಸಿದ್ದಾರೆ, ಎಷ್ಟು ನೋಡ್ಬೋದಾಯ್ತು ಅಷ್ಟು ತೋರಿಸಿದ್ದೀನಿ ನಿಮಗೆ. ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ, ನನ್ನ ಇದು ಮೊದಲ ವೀಡಿಯೋ, ಇದು ಮುಂದಿನ ದಿನಗಳು ನಿಮ್ಗೆ ಇಷ್ಟ ಆಗೋ ವೀಡಿಯೋಗಳು ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏನು ಹೊರಡೋಣ, ಇನ್ನೊಂದು ಟೈಮ್ ಆಯಿತು. ಎಲ್ಲ ಫೋಟೋಶೂಟಲ್ಲಿ ಬ್ಯುಸಿಯಾಗಿದ್ದಾರೆ. ಸರಿ ಬಸ್ ಹೊರಡೋಣ. ಇಷ್ಟೇ ವಿಡಿಯೋ, ಇನ್ನು ಎಕ್ಸಿಟ್ ಆಗೋಣ.
ಅಲ್ಲಿ ಅದಾವ ಬುಕ್ಸ್ ಗೊತ್ತಿದೆ. ಓಯ್ ಕೈ ಹಿಡ್ಕೊಡೆ. ECG ಮಾಡ್ಕೊಂಡ ಎಷ್ಟು ಗಾಡಿ ನಿಂತಿದೆ. ಸುವರ್ಣ ನ್ಯೂಸು, ಪವರ್ ಟಿವಿ, ಎಷ್ಟು ವೆಹಿಕಲ್. ಎಷ್ಟು ಬುಕ್ ಸ್ಟೋರ್ಸ್ ಇದೆ. ಟೂ ವೀಲರ್ಸು ಇದೆ, ಎಲ್ಲ ಪಾರ್ಕಿಂಗ್ ಜಾಗ. ನೋಡಿ ನಾನು ಬಂದಿದ್ದು ರೂಟು, ಇಲ್ಲಿಂದ ನಿಂತ್ಕೋಬೇಕು ಒಳಗಡೆ ಎಂಟ್ರಿಗೆ. ಎಲ್ಲ ಇವಾಗ ಎಂಟ್ರಿ ಆಗ್ತಿದ್ದಾರೆ ಎಲ್ಲ. ಈ ಸೈಡ್ ಏನು ಎಂಟ್ರಿ ಇಲ್ಲ ಈ ಕಡೆ. ಎಷ್ಟು ಬಂದು ಸರಿ ಹೊರಡೋಣ. ಇದು ಆ ಕಡೆ ಎಂಟ್ರಿ ಆಗ್ತಿದೆ, ಈ ಕಡೆ ನಾವು ಎಕ್ಸಿಟ್ ಆಗ್ತಿದ್ವಿ. ಇವರು ಈ ಗೇಟಲ್ಲಿ ಬರೋಕ್ಕೆ ನೋಡ್ತಾವ್ರೆ, ಆದರೆ ಎಂಟ್ರಿ ಇಲ್ಲ, ಲೈನಲ್ಲೇ ಬರಬೇಕು. ನೋಡಿ ಕ್ಯೂ ಅಂತ ಹೆವಿ ಇದೆ. ಲೈನ್ ನಾನು ಬಂದು ನಿಂತಿದ್ನಲ್ಲ ಅದಕ್ಕಿಂತ ಹಿಂದೆ ಹೋಗಿದೆ ಲೈನ್ ಮಾತ್ರ.
ಕಂಪ್ಲೀಟ್. ನೀವು ಮೆಟ್ರೋ ಸ್ಟೇಷನ್ ಏನಿದೆ ವಿಧಾನಸೌಧ, ನೀವು ಇಲ್ಲಿ ಇಳಿದಿದ್ದ ತಕ್ಷಣ ಪಕ್ಕದಲ್ಲಿ ನಿಮಗೆ ಇದು ವಿಧಾನಸೌಧ ಬರುತ್ತೆ. ಫುಲ್ ಟ್ರಾಫಿಕ್ ಆಗಿದೆ. ಹೇಳ್ಬೇಕಂದ್ರೆ 99% ಇಲ್ಲಿ ಟ್ರಾಫಿಕ್ ಆಗಲ್ಲ. ಆರು ಗಂಟೆ ಮೇಲೆ ಟ್ರಾಫಿಕ್ ಆಗ್ತಿತ್ತು, ಆದರೆ ಇಂಥ ಟೈಮಲ್ಲೆಲ್ಲ ಟ್ರಾಫಿಕ್ ಆಗ್ತಿರಲಿಲ್ಲ. ಮೋಸ್ಟ್ಲಿ ಇದು ವಿಧಾನಸೌಧ ಎಲ್ಲ ನೋಡೋಕೆ ಬಂದಿದ್ದಾರಲ್ಲ, ಅದಕ್ಕೆ ಇಷ್ಟೊಂದು ಟ್ರಾಫಿಕ್ ಆಗಿರೋದು. ಇಲ್ಲಾಂದರೆ ಇಲ್ಲಿ ಟ್ರಾಫಿಕ್ ಆಗಲ್ಲ. ಇಲ್ಲಿ ಆ ಸೈಡು ಟ್ರಾಫಿಕ್ ಆಗಿದೆ, ಈ ಸೈಡ್ ಕ್ಲಿಯರ್ ಆಯಿತು. ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ತೋರಿಸಿದ್ದೀನಿ, ಪುಸ್ತಕಗಳನ್ನು ತೋರಿಸಿದ್ದೀನಿ, ವಿಧಾನಸೌಧ ಒಳಗೂ ತೋರಿಸಿದ್ದೀನಿ. ಆಮೇಲೆ ಹೊರಗಡೆ ಬಂದಿದ್ದೀನಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ನಾನೇನು ಇದರಲ್ಲಿ ಆದಷ್ಟು ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋಗಳು ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮೆಟ್ರೋ ಹತ್ತೋಣ, ಟೈಮ್ ಆಯ್ತು ಈಗ.